ಹೆಸರೇನು ಚಾಕಿ ತರಕ್ಕೆ ಅಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜುನಾಥ್. ನೆನ್ನೆದೇ ಕಂಟಿನ್ಯೂಷನ್ ಲಾಗ್ ಇದಾಗಿರುತ್ತೆ. ಕೆಲಸ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಆದ್ಯ ಸರ್ಪ್ರೈಸ್ ಆಗಿ ನಾನು ಬಂದು 5 ನಿಮಿಷಕ್ಕೆ ಬಂದ್ಬಿಟ್ಲು. ಕಾಲು ನೋತೈತಾ? ಎಲ್ಲಿ ನೋತೈತೆ? ಇಲ್ಲಿ ನೋತೈತಾ? ಔಷಧಿ ಆಗ್ತಾ? ಜೋಬು ದುಡ್ಡಲ್ಲಿ ಮಾಮ ಕೊಟ್ಟೆ ಅಲ್ಲಿತಾ ಇಲ್ಲಿತಾ ನಂಗೆ ಇಲ್ಲಿ ಇಲ್ಲಿ ನಂಗೆ ಕೂಡ ದುಡ್ಡು ಚಾಕಿ ತರಕ್ಕೆ ಏನ್ ಮಾಡಿದೆ ತಾಲಿ ಅಯ್ಯೋ ಹಾಯ್ ಮಾಡು ಆದ್ಯ. ಕ್ಲೈಂಟಿಸ್ ನಿನ್ನ ಹೆಸರೇನು? ಆದಿನಾ? ಅಪ್ಪ ನಿಮ್ಮ ಅಮ್ಮನ ಹೆಸರು ಪೂಜಾ. ಪೂವಾಲಕಣೆ ಪೂಜಾ. ಈ ಥರ ಮಾತು ಕೇಳ್ಕೊಂಡು ಕೂತ್ಕೊಳ್ಳೋದೆ ನನಗೊಂದು ಚಂದ. ಆ ಪುಟಾಣಿ ಬಾಯಲ್ಲಿ ನಮ್ಗೆ ಅರ್ಥ ಆಗದೆ ಇರೋ ರೀತಿ ಏನೇನೋ ಅವಳಿಗೆ ಏನು ಅನ್ಸುತ್ತೋ ಅದನ್ನು ಮಾತಾಡ್ತಾಳೆ. ಆ ಮಾತು ನಮಗೆ ತುಂಬ ಖುಷಿ ಕೊಡುತ್ತೆ. ನಮ್ಗೆ ಆ ಮಾತು ಅರ್ಥ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆ ಮಾತನ್ನ ಕೇಳಿ ನಮಗೆ ಸಿಗೋ ಖುಷಿನೇ ಬೇರೆ ಲೆವೆಲ್ ಆಗಿರುತ್ತೆ. ನಾನು ಕೆಲಸದಿಂದ ಬಂದ ತಕ್ಷಣ ಆದ್ಯ ಬಂದಿರೋದ್ರಿಂದ ನನಗಂತೂ ಯಾವುದೇ ಸ್ಟ್ರೆಸ್ಸು ನನ್ನ ಮೈಂಡಲ್ಲಿ ಬರಲಿಲ್ಲ. ಅವಳನ್ನ ನೋಡಿ ನನಗಂತೂ ಫುಲ್ ಹ್ಯಾಪಿನೇ ಆಗೋಯ್ತು. ಯಾಕಂದರೆ ಅವಳನ್ನ ಬಿಟ್ಟು ಸುಮಾರು 8 ದಿನ ಆಗೋಗಿತ್ತು. ಅವಳು ನೋಡೇ ಇರಲಿಲ್ಲ. ಹಾಗಾಗಿ ಆದಿ ಹತ್ತು ಏನ್ ಮಾಡ್ತಿದ್ನಪ್ಪ? ಆಟ ಆಡ್ತಿದ್ನ? ಅವನು ಕರ್ಕ ಬರ್ಲಿಲ್ಲ? ಕರ್ಕ ಬರ್ಬೇಕ್ತಾನೆ ಅವನ್ನ. ಬಿಸಿನಾ? ಆದ್ಯಾ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಮ್ಮ ಬಾ. ಮಾಮ ಬೇಕಾ ಅಪ್ಪ ಬೇಕಾ? ಆ ಆದಿಮ್ಮ ನೀನು ಮಾವ ಮನೆಗೆ ಹೋಗ್ತೀಯಾ ನಮ್ಮ ಮನೇಲಿ ಇರ್ತೀಯಾ? ನಮ್ಮ ಮನೇಲಿ ಇರ್ತೀ? ಮಾವ ಮನೆ ಹೋಗಲ್ವಾ? ಏಕೆ ಏಕೆ? ಒಂದೇ ಒಂದು ಸೆಕೆಂಡ್ ಕೂಡ ಇವಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾವಾಗಲೂ ಏನಾದರೂ ಒಂದು ಮಾಡ್ತಾನೆ ಇರಬೇಕು, ಯಾವುದಾದ್ರೂ ಒಂದು ಎಳಿತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು. ಹಂಗಾದರೆ ಇವಳಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಾಂದರೆ ಗದ್ರಿಸಿದ್ರೆ ಬೆದರಿಸಿದ್ರೆ ಮುನ್ಸ್ಕೊಂಡು ಕೂತ್ಕೊಬಿಡ್ತಾಳೆ. ನಮ್ಮ ಗುಂಡಣ್ಣಗೆ ನಾವು ಹೋದ್ವಾರ ಬಟ್ಟೆ ತೊಗೊಬಂದಿದ್ವಿ. ಬಟ್ ಆ ಬಟ್ಟೆ ಅವನಿಗೆ ತುಂಬ ಚಿಕ್ಕದಾಯಿತು ಅಂತ ಹೇಳಿದ್ರು. ಹಾಗಾಗಿ ಆ ಬಟ್ಟೆನ ತರಿಸ್ಕೊಂಡು ವಾಪಸ್ ಮಾಡೋಣ ಅಂತ ಹೊರಟಿದ್ವಿ. ನಾವು ಹೋಗೋದಕ್ಕಿಂತ ಮುಂಚೆ ಇವಳೇ ಯಾವ ರೀತಿ ಹೊರಟು ನಿಂತಿದ್ದಾಳೆ ನೀವೇ ನೋಡಿ. ಎಲ್ಲೋಗ್ತಿದ್ದಿ ಮಗಳೇ? ಎಲ್ಲಿಗೆ? ಅದೆಲ್ಲ ಇನ್ನೊಂದು ಕವರ್ ಇದೆಯಲ್ಲ ಹತ್ತರೋಗು. ನಮ್ಮ ಗುಂಡಂಗೆ ಬಟ್ಟೆ ಸ್ವಲ್ಪ ದೊಡ್ಡದಾಗಿದ್ರು ನಾವು ಇಟ್ಕೋತಾ ಇದ್ವಿ. ಯಾಕಂದರೆ ಅವನು ಸ್ವಲ್ಪ ದೊಡ್ಡವನಾದ್ಮೇಲೆ ಹಾಕ್ಬೋದಾಗಿತ್ತು ಅಂತ. ಬಟ್ ಇಲ್ಲಿ ಅವನಿಗೆ ತುಂಬ ತುಂಡಾಗ್ತಾ ಇತ್ತು. ಹಾಗಾಗಿ ನಾವು ವಾಪಸ್ ಮಾಡ್ತಾ ಇರೋದು ಅಷ್ಟೇ. ಬೆಳಗ್ಗೆ ಎದ್ದು ಆರಾಮಾಗಿ ಬಟ್ಟೆ ಒಣಗಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ರಾತ್ರಿನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಟೈಮಿಂಗ್ಸ್ನ ಸೆಟ್ ಮಾಡಿಬಿಟ್ಟೆ. ಒಂದೊಂದು ಸಲ ಏನಾಗುತ್ತಪ್ಪ ಅಂದರೆ ಆ ಒಂದು ಕೆಲಸನ ಆ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾವೇನಾದರೂ ಒಂದು ಕೆಲಸನ ಪೆಂಡಿಂಗ್ ಇಟ್ಕೊಂಡ್ರೆ ಅದು ನಮ್ಮ ತಲೆಯಲ್ಲೇ ಕೊರಿತಾ ಇರುತ್ತೆ. ಈ ಕೆಲಸ ಆಗಿಲ್ವಲ್ಲಪ್ಪ ಅಂತ ಹೇಳಿ. ನಾನು ಯಾವ್ಯಾವಾಗ ಟೈಮ್ ಸಿಗುತ್ತೆ ಆವಾಗ ಏನೇನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಯಾರಿಗೆ ತಗೊಳ್ಳೋಣ ಮಗಳೇ? ನೋಡಿ, ಎಲ್ಲೂ ಕೂಡ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕು, ಏನಾದರೂ ಒಂದು ಎಳಿತಾ ಇರಬೇಕು ಅಷ್ಟೇ.
ದೊಡ್ಡವ್ರಿಗಿಂತ ಪುಟಾಣಿ ಮಕ್ಕಳಿಗೆ ಬಟ್ಟೆ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ವಾಪಸ್ ಮಾಡಬೇಕಾಗಿರೋ ಬಟ್ಟೆ ಇದಾಗಿತ್ತು. ಇದನ್ನು ಬಿಟ್ಬಿಟ್ಟು ನಾವು ತುಂಬ ಚಳಿ ಇರೋದ್ರಿಂದ ಪುಲೋವರ್ ಥರ 2 ಶರ್ಟು 1 ಪ್ಯಾಂಟ್ ತೊಗೊಂಡ್ವಿ. ಈ ಒಂದು ಮಾರ್ಟ್ ನೇಮ್ ಬಂದು ರ್ಯಾಂಕ್ 1 ಅಂತ. ಇದು ಬಂದು ರಾಜಾಜಿನಗರಲ್ಲಿರೋ ESI ಡೌನಲ್ಲಿದೆ. ನಿಜವಾಗ್ಲೂ ಪ್ರೈಸ್ ತುಂಬಾ ಹೊರ್ತಿದೆ. ಯಾರಾದರೂ ಈ ವಿಡಿಯೋನ ರಾಜಾಜಿನಗರಲ್ಲಿರೋರು ನೋಡ್ತಾ ಇದ್ದರೆ ಒಂದ್ಸಲ ಹೋಗಿ ನೋಡಿ. ಮಕ್ಕಳಿಗಂತೂ ಬಟ್ಟೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ವಾರಿಯರ್ ಬೇಕರಿಗೆ. ವಾರಿಯರ್ ಬೇಕರಿಗೆ ಬಂದು 2 ಅನಿಕೇಕು ಮತ್ತು 1 ಮಿಲ್ಕಿ ಕುಕ್ಕೀಸ್ನ ತೊಗೊಂಡ್ವಿ ಆದ್ಯಂಗೋಸ್ಕರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅವತ್ತಿನ ಸರಿನ ಅವತ್ತೇ ಖಾಲಿ ಮಾಡ್ತೀನಿ, ಫ್ರಿಜ್ಜಲ್ಲಂತೂ ಸ್ಟೋರ್ ಮಾಡೋದಿಲ್ಲ ಅಂತ. ಹೌದು, ಬೆಳಗ್ಗೆ ಅಚಾನಕವಾಗಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ದೋಸೆನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಂಗಾಗಿ ಸಂಜೆ ಬಂದು ಮಾಡ್ಕೊಳ್ಳೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆ ದೋಸೆ ಮತ್ತು ತರಕಾರಿ ಪಲ್ಯನ ಊಟಕ್ಕೆ ಮಾಡ್ಕೊಂಡಿದ್ದೆ. ಅಪ್ಪ ಮಗಳು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಹಾಗೆ ನಾನು ಕೂಡ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಏನು ಬಂಗಾರಿ? ಯಾಕೆ ಮೇಡಮ್? ಏನ್ ಬೇಕಪ್ಪ? ಏನ್ ಬೇಕು? ಆಲಿ ಬಾ ಮಗಳೇ, ಆಲಿ ಬಾ. ನೋಡ್ಬಾರ್ದು, ಕ್ಯಾಚ್ ಬಾಲಿ ಆಡೋಣ ನಾವು. ಆಲಿ ಬೇಡ, ಕ್ಯಾಚ್ ನೀಯೇ ಬೇಕಾ? ಇಸ್ಕೋ. Get Nike shoes at minimum 50% off, plus extra 10% off. Only on Myntra's end of season sale. ಹೆಂಗಪ್ಪ ಹೆಂಗೆ? ಪಾಪು ಹೆಂಗ್ ಹೇಳುತ್ತೆ? ಆದ್ಯನ ಭಾಷೆಯಲ್ಲಿ ಹಾಲಿ ಅಂದರೆ ಫೋನ್ ಅಂತ. ಅವಳು ಆವಾಗಲೇ ಕೇಳ್ತಾ ಇದ್ಲು ಹಾಲಿ ಅಂತ. ಆ ಫೋನ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ನಾನು ಫೋನ್ ಕೊಡಲಿಲ್ಲ, ಹಾಗಾಗಿ ಮುನಿಸ್ ಬಂದಿದೆ ಅವಳಿಗೆ. ನೀರು ಕೊಡಿ ಅಂತ ಕೇಳಿದ್ಲು, ನೀರು ಕೊಟ್ಟರೆ ಆ ಕೋಪಕ್ಕೆ ನೀರನ್ನ ಹೆಚ್ಚಾಕ್ಬಿಟ್ಲು ಅಷ್ಟೇ. ಯಾವ ಟೈಮಲ್ಲಿ ಯಾವುದನ್ನ ಮಾಡಬೇಕು ಆ ಟೈಮಲ್ಲಿ ಮಾಡಿದ್ರೇ ಚಂದ. ರಾತ್ರಿ ಟೈಮು ಮುದ್ದೆ ಊಟನೇ ಮಾಡಬೇಕು. ಮನೇಲಿ ಬೈತಾ ಇದ್ದಾರೆ, ದೋಸೆ ಎಲ್ಲ ಇಷ್ಟೊತ್ತಿನಲ್ಲಿ ಮಾಡ್ತಾ ಇದೀಯಾ, ಬೆಳಗ್ಗೆನೇ ಮಾಡಬೇಕು ಅಂತ ಹೇಳಿ. ನಾನೇನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ದೋಸೆ ಸರಿನ ಸ್ಟೋರ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವತ್ತಿನ ಸರಿ ಅವತ್ತೇ ಖಾಲಿ ಆಗಿಬಿಡ್ಲಿ ಅಂತ ನಾನು ರಾತ್ರಿ ಊಟಕ್ಕೆ ದೋಸೆನ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಮಾಡೋ ಒಂದು ಲೈಕು, ಕಮೆಂಟು, ಶೇರಿಂದ ನಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ದಯವಿಟ್ಟು ನಿಮ್ಮ ಸಪೋರ್ಟು ನಮಗಿರಲಿ ಅಂತ ಹೇಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.